ಕರ್ತನ ವಾಕ್ಯದ ಆಧಾರದ ಮೇಲೆ ಇವತ್ತಿನ ದಿವಸ ನಾವು ಬಹಳಷ್ಟು ಲೋಕಕ್ಕೆ ದೇವರ ಸತ್ಯವನ್ನ ದೂತರಾಗಿ ಅಥವಾ ರಾಯಭಾರಿಗಳಾಗಿ ಅಥವಾ ನಾವು ಮನೆ ವಾರ್ತೆಯವರಾಗಿ ಅಥವಾ ನಾವು ದೇವರ ದಾಸದಾಸಿಯರಾಗಿ ನಮ್ಮ ಕರ್ತನ ಪರಿಶುದ್ಧ ಜೀವಳ ವಾಕ್ಯವನ್ನ ನಾವು ಸರಿಯಾದ ರೀತಿಯಲ್ಲಿ ಅವರ ಒಂದು ಆತ್ಮೀಯ ಅಭಿವೃದ್ಧಿಗಾಗಿ ಮತ್ತು ಎಲ್ಲ ಆತ್ಮನ ವಿಶೇಷವಾದ ಆಶೀರ್ವಾದಕ್ಕಾಗಿ ನಾವು ಏನ್ ಮಾಡ್ಬೇಕಾಗಿದೆ, ಸೇವೆಯಲ್ಲಿ ನಿರತರಾಗಬೇಕಾಗಿದೆ. ಬನ್ನಿರಿ, ಅಲ್ಪ ಸಮಯವನ್ನು ನಾವು ಕಳೆಯೋಣ. ಎಲ್ಲ ಪ್ರಿಯ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಪ್ರತ್ಯಕ್ಷ ನೋಡ್ಲಿಕ್ಕೆ ನಮಗೆ ಏನಿಲ್ಲ, ಸಾಧ್ಯವಾಗ್ಲಿಕ್ಕಿಲ್ಲ. ಯಾಕಂದ್ರೆ ಆತನು ಪರಲೋಕವನ್ನ ಏನ್ ಮಾಡ್ತಾ ಇದ್ದಾನೆ, ನಮಗೋಸ್ಕರ ಸಿದ್ಧಪಡಿಸ್ತಾ ಇದ್ದಾನೆ. ಆದ್ರೆ ಬೇಗನೆ ಆತನು ತನ್ನನ್ನ ನಮಗೋಸ್ಕರ ಪ್ರತ್ಯಕ್ಷ ಪಡಿಸ್ತಾನೆ. ಅದಕ್ಕೆ ಆತನು ನಮ್ಮನ್ನ ತನ್ನ ಹಿಂಬಾಲಿಸ್ಲಿಕ್ಕೆ, ತನಗಾಗಿ ಆಶ್ಕೊಂಡು ತನ್ನ ಕೈ ಸಾಧನವಾಗಿ ಮಾಡ್ಕೊಳ್ಳಿಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಸೌಲನನ್ನ ಆ ಒಂದು ದಮಸ್ಕದ ದಾರಿಯಲ್ಲಿ ತಡೆದು ಅವನನ್ನ ಸಭೆಯನ್ನು ಹಿಂಸೆ ಪಡಿಸೋದಕ್ಕೆ ತೊಡಗಿದಂತ ಯಹೂದ್ಯನಾದಂತ ಸೌಲನನ್ನ ಆತನು ಕ್ರಿಸ್ತ ಸಭೆಯನ್ನ ಕಾಪಾಡ್ಲಿಕ್ಕೆ, ಕಾಯಲಿಕ್ಕೆ, ಅದನ್ನ ಪೋಷಿಸ್ಲಿಕ್ಕೆ, ಅದನ್ನ ಆತನು ಸಂರಕ್ಷಿಸ್ಲಿಕ್ಕೆ ಏನ್ ಮಾಡ್ತಾನೆ, ಆಯ್ದುಕೊಳ್ತಾನೆ. ಅದು ಸಾಧ್ಯ. ಅದಕ್ಕೆ ಇವನ್ ಪೌಲನು ಸಹ ಕರ್ತನು ಆತನನ್ನು ತಡೆದು ನನ್ನನ್ನು ಯಾಕೆ ಹಿಂಸೆ ಪಡಿಸ್ತೀನಿ ಕೇಳಿದಾಗ, ನೀನ್ ಯಾರು ಕರ್ತನೆ ಅಂತ ಕೇಳಿದಾಗ ಕರ್ತನು ಅವನಿಗೆ ಹೊಸ ದೃಷ್ಟಿಯನ್ನು ಕೊಡ್ಲಿಕ್ಕೆ ಆತನನ್ನ ಮಾರ್ಪಡಿಸಿದ. ಇವತ್ತು ಆತನೇ, ಪೌಲನೇ ಏನ್ ಮಾಡ್ದ, ಸಭೆಗೆ ಬಂದು ವಿಶ್ವಾಸಿಗಳೆಲ್ಲರಿಗೆ ಪರಿಶುದ್ಧ ವಾಕ್ಯವನ್ನ ಏನ್ ಮಾಡ್ದ, ಪರಿಶುದ್ಧಾತ್ಮನಿಂದ ಪ್ರೇರೇಪಿತನಾಗಿ ಅದನ್ನ ಪತ್ರದ ಮೂಲಕ ಕಳುಹಿಸಿ ಅದನ್ನ ಏನ್ ಮಾಡ್ದ, ಸಭೆಯನ್ನ ಸಂರಕ್ಷಿಸಿದ, ಪೋಷಿಸಿದ, ಸಭೆಯನ್ನ ಆರೈಕೆ ಮಾಡಿದ. ಸಭೆಗೆ ಎಷ್ಟೊಂದು ಏನ್ ಬೇಕಾಗಿತ್ತು, ಕರ್ತನ ಆಧರಣೆ, ಕರ್ತನ ಒಂದು ಉತ್ತೇಜನ, ಕರ್ತನ ಒಂದು ಅನ್ಯೋನ್ಯತೆ, ಕರ್ತನ ಒಂದು ಪೋಷಣೆ ಅವ್ರಿಗೆ ಬೇಕಾಗಿತ್ತು. ಇವತ್ತು ಸಹ ಈ ಪಾಲನ ಪೋಷಣೆಯ ಅವಶ್ಯಕತೆ ದೇವರ ಮಕ್ಕಳಾದ ನಮಗೆ ಏನಾಗಿದೆ, ಥೆಸಲೋನಿಕ ಸಭೆಯ ವಿಶ್ವಾಸಿಗಳಿಗೆ ಕೊಟ್ಟಂತ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ. ಅದಕ್ಕೆ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಮತ್ತೆ ನಾವು ಈ ಒಂದು ಮೊದಲೇ ವಾಕ್ಯದಲ್ಲಿ ನಾವು ಏನ್ ಮಾಡೋಣ, ಅದನ್ನ ಏನ್ ಮಾಡೋಣ, ಸ್ವೀಕರಿಸೋಣ. ಈಗ ನಾವು ಪ್ರಾರ್ಥನೆ ಮಾಡ್ಬೇಕಾಗಿದೆ. ಪೌಲನಿಗಾಗಿ ಅಲ್ಲ, ಆದರೆ ಪೌಲನ ಮೂಲಕ ಪರಿಶುದ್ಧಾತ್ಮನು ಏನ್ ಮಾಡ್ದ, ಆ ವಾಕ್ಯವನ್ನ ಏನ್ ಮಾಡ್ದ, ಸತ್ಯವೇದದಲ್ಲಿ ಅದನ್ನ ಕ್ಯಾನನ್ ಅಂದ್ರೆ ಅಳತೆ ಮಾಡಿ, ಇದು ಪರಿಶುದ್ಧವಾದ ದೇವರಾತ್ಮ ಪ್ರೇರಿತವಾದ ದೇವರ ವಾಕ್ಯ, ಜೀವಳ ವಾಕ್ಯ, ಇದು ಸತ್ಯವೇದ, ಇದು ಒಂದು ಏನು ಪರಲೋಕಗಳಲ್ಲಿ ಯಾವಾಗ್ಲೂ ನೆರವೇರುವಂಥದ್ದು. ಮತ್ತು ಇದು ಏನು ನಿಜವಾಗ್ಲೂ ಏನಾಗಿದೆ, ಇದು ನಮಗೋಸ್ಕರ ದೇವರು ಕೊಟ್ಟಂತ ಒಂದು ಅತ್ಯಮೂಲ್ಯವಾದಂತ ಸಂಪದ್ಭರಿತವಾದಂತ ಅದು ನಿಧಿ ನಿಕ್ಷೇಪಗಳನ್ನ ಹೇಗೆ ನಾವು ಸಮುದ್ರದ ಆಳದಲ್ಲಿ ಕಂಡ್ಕೊಳ್ತೀವಲ್ಲ, ಆ ರೀತಿಯಲ್ಲಿ ನಾವು ಆಳವಾದ ಸತ್ಯದ ವಾಕ್ಯದ ಧ್ಯಾನದಲ್ಲಿ ನಾವು ಏನ್ ಮಾಡ್ಬೇಕು, ಈ ವಾಕ್ಯಗಳ ಒಂದು ಆತ್ಮಿಕವಾದ ಪಾಠಗಳನ್ನ ಕಲ್ತ್ಕೊಂಡು ನಾವು ಜೀವಿಸ್ಬೇಕು. ಇವತ್ತು ಸಹ ನಮಗೆ ಒಂದು ಕರೆ ಇದೆ. ಏನ್ ಕರೆ ಇದೆ, ಥೆಸಲೋನಿಕ ಸಭೆಯ ವಿಶ್ವಾಸಿಗಳಿಗೆ ಮಾತ್ರ ಇದು ಸೀಮಿತವಾಗಿಲ್ಲ. ಆದ್ರೆ ನಾವು ಈ ಸಂದರ್ಭದಲ್ಲಿ ಸಹ ದೇವರ ವಾಕ್ಯ ಅದು ಏನ್ ಮಾಡ್ಬೇಕಾಗಿದೆ, ನಮ್ಮ ಎಲ್ಲ ದೇವ ಜನರ ಸಭೆಗಳಲ್ಲಿರುವಂತ ಸಭಾಪಾಲಕರಿಗೆ, ಹಿರಿಯರಿಗೆ,
ಸಹೋತಿಕರಿಗೆ, ಬೋಧಕರಿಗೆ, ಪ್ರಸಂಗಿಗಳಿಗೆ ಮತ್ತು ಎಲ್ಲ ದೇವರ ಜ್ಞಾನವನ್ನ ಏನ್ ಮಾಡ್ಬೇಕಾಗಿದೆ, ದೇವರು ಅದನ್ನ ಕೊಡ್ಬೇಕಂತ ನಾವು ಪ್ರಾರ್ಥಿಸ್ಬೇಕಾಗಿದೆ. ಅದಕ್ಕೆ ಇಲ್ಲಿ ನಾವು ನೋಡ್ತೇವೆ ವಚನ 1 ಸಹೋದರರೇ, ನಮಗೋಸ್ಕರ ಪ್ರಾರ್ಥನೆ ಮಾಡಿರಿ, ಕರ್ತನ ವಾಕ್ಯ ನಿಮ್ಮಲ್ಲಿ ಹಬ್ಬಿದ ಪ್ರಕಾರ ಎಲ್ಲೆಲ್ಲಿಯೂ ಬೇಗನೆ ಹಬ್ಬಿ ಪ್ರಖ್ಯಾತಿ ಹೊಂದೋ ಹಾಗೆಯೂ ದೇವರು ನಮ್ಮನ್ನು ಮೂರ್ಖರಾದ ದುಷ್ಟರ ಕೈಯಿಂದ ತಪ್ಪಿಸೋ ಹಾಗೆ ಪ್ರಾರ್ಥಿಸ್ರಿ. ಇಲ್ಲಿ ನಾವು ನೋಡ್ತೇವೆ ಪೌಲನು ಥೆಸಲೋನಿಕ ಪತ್ರಿಕೆಯಲ್ಲಿ 2ನೇ ಥೆಸಲೋನಿಕ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನು ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡುವುದಕ್ಕೆ ಏನಾಗಿದೆ ಅವಶ್ಯಕತೆ ಇದೆ ಅಂತ ಹೇಳಿ ಅದನ್ನ ಆತನು ಹೇಳುವಾಗ ಆತನು ಹೇಳ್ತಾನೆ, ಯಾರಾದರೂ ನಿಮಗೆ ಇದು ಪವಿತ್ರಾತ್ಮ ಪ್ರೇರಿತವಾದ ವಾಕ್ಯ ಅಥವಾ ಪೌಲನ ಹಾಗೆ ಬರಲ್ಲ ಅಥವಾ ಪೌಲನ ಹಾಗೆ ಹೇಳಿದ ಅಂತ ಹೇಳಿ ಯಾರಾದರೂ ನಿಮ್ಗೆ ಹೇಳಿದ್ರೆ ಏನ್ ಮಾಡ್ಬಿಡ್ರಿ, ಅದು ನೀವೇನ್ ಮಾಡ್ಬಿಡ್ರಿ, ಅದನ್ನ ಬೇಗನೆ ಏನ್ ಮಾಡ್ಬಿಡಿ, ಬುದ್ಧಿಗೆಟ್ಟು ಚಂಚಲವಾಗಿ ಕಳವಳಪಡಬೇಡ್ರಿ. ಯಾಕಂದ್ರೆ ದೇವರ ವಾಕ್ಯದ ಒಂದು ಸರಿಯಾದ ದೇವರ ಮಕ್ಕಳ ಕೈಯಲ್ಲಿ ಅದು ಏನಾಗಿದೆ, ಸತ್ಯವನ್ನ ಪೋಷಿಸುವುದಕ್ಕೆ ಅದನ್ನ ಒಪ್ಪಿಸಲ್ಪಟ್ಟಿದೆ. ಅದನ್ನ ಕ್ಯಾನೋನ್ ಆಗಿ ಮೆಸರಿಂಗ್ ಲಾರ್ಡ್, ಅದು ದೇವರ ವಾಕ್ಯ ಪ್ರೇರಿತವಾದ ವಾಕ್ಯ ಅಂತ ಹೇಳಿ ಅದು 66 ಪುಸ್ತಕಗಳ ಸಂಘಟನೆಯಿಂದ ಸತ್ಯವೇದ ಅಥವಾ ಬೈಬಲ್ ಆಗಿ ಇದು ಏನ್ ಮಾಡ್ಬೇಕಾಯ್ತು, ಸಭೆಗೆ ಒಪ್ಪಿಸಲ್ಪಡ್ಬೇಕಾಯ್ತು. ಅದಕ್ಕೆ ಗ್ರೀಕ್ ಭಾಷೆಯಲ್ಲಿ ಅದನ್ನ ಪಡ್ಕೊಂಡಂತ ಆ ಒಂದು ಆದ ಸಭೆಗೆ ಅರಾಮೈಕ್ ಭಾಷೆಯಲ್ಲಿ ಸಿಕ್ತು. ಮತ್ತು ನಾವು ನೋಡ್ತೇವೆ ಅದು ಲೋಕದ ಕಟ್ಟಕಡೆಗೆ ಸಿಗ್ಬೇಕಾದ್ರೆ ಕೇವಲ 500 ವರ್ಷಗಳ ಹಿಂದೆ ವಿಲಿಯಂ ಟಿಂಡಾಳೆ ಇಂಗ್ಲಿಷ್ ನಲ್ಲಿ ಬೈಬಲ್ ಅನ್ನ ಟ್ರಾನ್ಸ್ಲೇಟ್ ಮಾಡಿ ಏನ್ ಮಾಡಿದ್ರು, 1950 15ನೇ ಅಥವಾ 16ನೇ ಶತಮಾನದ ಗಳಿಗೆಯಲ್ಲಿ ಏನಾಯ್ತು, ಅದು ಜಾನ್ ವಿಟನ್ಬರ್ಗ್ ಅವರ ಪ್ರೆಸ್ ನಲ್ಲಿ ಈ ಒಂದು ಸತ್ಯವೇದವನ್ನ ಪ್ರಿಂಟ್ ಮಾಡಿ ಇದನ್ನ ಏನಾಯ್ತು, ಮೊದಲೇ ಪ್ರತಿಯನ್ನ ಲೋಕಕ್ಕೆ ಸಮರ್ಪಿಸಬೇಕಾಯ್ತು. ಅದೇ ಸಂದರ್ಭದಲ್ಲಿ ಇಂಗ್ಲಿಷ್ ನಲ್ಲಿ ಸಿಕ್ಕಂತ ವೇದ ವಾಕ್ಯ, ದೇವರ ವಾಕ್ಯ, ಅದನ್ನ ಎಲ್ಲಾ ದೇವ ಜನರು ಕೇಳಲಿಕ್ಕೆ ಸಾಧ್ಯವಾಯ್ತು. ಹೀಗೆ ರಿಫಾರ್ಮೇಶನ್ ಆವತ್ತಿನಿಂದ ಮಾರ್ಟಿನ್ ಲೂಥರ್ ಮೂಲಕ ಏನಾಯ್ತು, ರೋಮನ್ ಕ್ಯಾಥಲಿಕ್ ಸಭೆಯಿಂದ ಹೊರಬಂದು ಅದು ದೇವ್ರ ಮಕ್ಕಳಿಗೆ ಅದು ಕೊಡಲ್ಪಡ್ತು. ಆದರೂ 500 ಶತಮಾನಗಳ 5 ಶತಮಾನಗಳ ಹಿಂದೆ ಸಿಕ್ಕಂತ ಈ ವಾಕ್ಯ ಇವತ್ತು ನಮ್ಮ ಕೈಯಲ್ಲಿದೆ. ಆದರೆ ದೇವರು ಸಹಾಯ ಮಾಡ್ಲಿ, ಯಾಕಂದ್ರೆ ದೇವರು ವಾಕ್ಯದ ನೋಡ್ತೇವೆ, ಇದು ಏನಾಗ್ಲಿ ನಿಜವಾಗ್ಲಿ ಇವತ್ತು ಸಹ ಪೌಲನ ಒಂದು ಮೂಲಕವಾಗಿ ಸಭೆಗೆ ಕೊಟ್ಟಂತ ಎಚ್ಚರಿಕೆಯನ್ನು ನೀವು ಬೇಗನೆ ಏನ್ ಮಾಡ್ಬಿಡ್ರಿ, ಬುದ್ಧಿಗೆಟ್ಟು ಚಂಚಲರಾಗಿ ಏನ್ ಮಾಡ್ಬಿಡ್ರಿ, ಕಳವಳ ಪಡ್ಬಿಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಂತ್ಯ ದಿನದ ಕರ್ತನ ಬರುವಿಕೆಯ ಈ ಕಾಲದ ವಿಷಯವಾಗಿ ಈಗ ನಮಗೆ ನಿಜವಾಗ್ಲೂ ಇಡೀ ಸೃಷ್ಟಿನೇ, ಇಡೀ ಇತಿಹಾಸನೇ ಮಾತಾಡ್ತದೆ. ಈ ಆಧುನಿಕ ಜಗತ್ತೇ ಏನ್ ಮಾಡ್ತಾ ಇದೆ, ಇದನ್ನ ಖಂಡಿತ ಕರ್ತನ ದಿನದ ಅವಶ್ಯಕತೆ ದೇವರ ವಾಕ್ಯದಲ್ಲಿ ಎಷ್ಟು ಹೆಚ್ಚಾಗಿತ್ತು ಅಷ್ಟೇ ಇವತ್ತು ಅದು ನಮಗೆ ಏನ್ ಮಾಡ್ತಾ ಇದೆ, ಕರ್ತನ ದಿನದ ಒಂದು ಮಹತ್ವವನ್ನ ನಮ್ಮ ಗಮನಕ್ಕೆ ತರ್ತಾ ಇದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕು. ಈಗ ದೇವರ ವಾಕ್ಯದ ಒಂದು ಸತ್ಯದ ಆಧಾರದ ಮೇಲೆ ಏನಾಗಬೇಕು, ನಾವು ಜೀವಿಸ್ಬೇಕು. ಅದಕ್ಕೆ ಬೇಗನೆ ನಾವು ಏನ್ ಮಾಡೋಣ, ಪ್ರಾರ್ಥನೆಯಲ್ಲಿ ಈಗ ನಾವು ಕರ್ತನ ಜನರಿಗೆ ಸಿಗ್ತಾ ಇಲ್ಲ ವಾಕ್ಯ, ಕರ್ತನ ವಾಕ್ಯದ ನಿಜವಾದ ಒಂದು ಆತ್ಮಿಕ ಒಂದು ಸಂದೇಶ ಅದು
ಅವರಿಗೆ ತಿಳಿಯೋ ರೀತಿಯಲ್ಲಿ ಅವರಿಗೆ ಬರಬೇಕಾದ ಭಾಷೆಯಲ್ಲಿ ಅದನ್ನು ತಿಳಿಸ್ಲಿಕ್ಕೆ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಕೇವಲ 5 ಶತಮಾನಗಳ ಹಿಂದೆ ಈ ವಾಕ್ಯ ಇಡೀ ಲೋಕಕ್ಕೆ ಓದ್ಲಿಕ್ಕೆ ಸಾಧ್ಯವಾದಂತ ಭಾಷೆಗಳಲ್ಲಿ ಸಿಕ್ತು. ಆದರೆ ಇವತ್ತು ಈ ಲೋಕಕ್ಕೆಲ್ಲ ಇವತ್ತು ಇನ್ನು ಹೆಚ್ಚಾಗಿ ಕರ್ತನ ಬರುವ ದಿನದ ವಿಷಯವಾಗಿ ಜ್ಞಾನಕ್ಕಾಗಿ, ಅದರ ಸತ್ಯಕ್ಕಾಗಿ, ಅದರ ಒಂದು ಸರಿಯಾದ ಒಂದು ಪಾಠವನ್ನ ಬೋಧನೆಯ ಮೂಲಕ ವಿಶ್ವಾಸಿಗಳಿಗೆ ಗಲಿಬಿಲಿ ಬರದಂತೆ, ಅದು ಕೇವಲ ಒಂದು ತರವಾದಂತ ಅನುಮಾನಗಳನ್ನ ಅಥವಾ ಅದು ಯಾವುದೇ ಕಾರಣಕ್ಕೂ ಒಂದು ಅರ್ಥವಾಗದೇ ಇರುವ ರೀತಿಯಲ್ಲಿ ಏನಾಗಬಹುದು ವಿಶ್ವಾಸಿಗಳ ಜೀವನದಲ್ಲಿ ಏನಾಗಬಹುದು ದೇವರ ವಾಕ್ಯ ಅದು ತನ್ನ ಒಂದು ವಿಶೇಷವಾದ ಪೋಷಣೆಯನ್ನ ಮಾಡ್ಲಿಕ್ಕೆ ಯಾರಿಗೂ ಅಡ್ಡಿಪಡಿಸಬಾರ್ದು ಅಂತ ಪ್ರಾರ್ಥನೆ ಮಾಡೋಣ. ಮುಂದೆ ನಾವು ನೋಡಿದ್ರೆ ಅಷ್ಟೇ ಅಲ್ಲ, ನಾವು ನೋಡ್ತೇವೆ ದೇವರು ಪೌಲನನ್ನ ಏನ್ ಮಾಡ್ಬೇಕು, ಆತನ ಜೊತೆ ಸೇವಕರನ್ನ ಆಗಿನ ಕಾಲದಲ್ಲಿ ಏನು ಅನೇಕರು ಇಂಥ ಚಂದ್ರ ಮತದಲ್ಲಿ ಇದ್ದನಲ್ಲ, ಅವರು ಆತನನ್ನ ವಿರೋಧಿಸುವವರು, ಆತನ ಹಿಂಸೆ ಪಡಿಸುವವರು, ಆತನಿಗೆ ಅಡ್ಡಿಪಡಿಸುವವರು. ಇದೆಲ್ಲ ಯಾಕೆ ಅವನ ಸುತ್ತಮುತ್ತಲು ಜನ ಮಾಡಿದ್ರು? ಯಾಕಂದ್ರೆ ಅವರು ದುಷ್ಟರು, ಮೂರ್ಖರು. ಅವರಿಗೆ ಲೋಕದ ಅಧಿಪತ್ಯದ ಸೈತಾನನು ಸೇವೆಗೆ ಅಡ್ಡಿಪಡಿಸ್ಲಿಕ್ಕೆ, ಸಭೆಯನ್ನ ನಿಂದಿಸ್ಲಿಕ್ಕೆ, ಸಭೆಗೆ ವಿರುದ್ಧವಾಗಿ ಏನು ಅನೇಕ ತರವಾದಂತಹ ಸಮಸ್ಯೆಗಳನ್ನ ತರಲಿಕ್ಕೆ ಏನಾಯ್ತಿತ್ತು ಅವರ ಜೀವನದಲ್ಲಿ ಆಗಿನ ಕಾಲದಲ್ಲಿ ಇತ್ತು. ವಾಸ್ತವಿಕವಾಗಿ ಇವತ್ತು ಸಹ ಈ ಪರಿಸ್ಥಿತಿ ಇದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕು. ಯಾಕೆಂದ್ರೆ ನಾವು ಇಂಥ ಕಾಲದಲ್ಲಿ ಇದ್ದೇವಲ್ಲ, ಈಗ ಹೆಚ್ಚು ದೇವರ ವಾಕ್ಯದ ಸರಿಯಾದ ಒಂದು ನಮಗೆ ಏನ್ ಬೇಕಾಗಿದೆ, ಆತ್ಮಿಕವಾದ ಮಾರ್ಗದರ್ಶನ ಬೇಕಾಗಿದೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕು. ಅದಕ್ಕೆ ದೇವರು ಸಹ ನಮ್ಮ ಈಗಿನ ವಾಸ್ತವಿಕ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಸಭೆಯನ್ನು ಹಿಂಸೆ ಪಡಿಸುವಂತ ಅನೇಕ ರೀತಿಯ ಗೊಂದಲ ಗಲಿಬಿಗಳು, ಅನೇಕ ತರವಾದಂತ ದ್ವೇಷ ಮನೋಭಾವನೆ ಮತ್ತು ಸಾಮಾಜಿಕವಾದಂತ ಅನೇಕ ತಾರತಮ್ಯಗಳು ಜನರ ಮಧ್ಯದಲ್ಲಿ ಏನಾಗ್ತವೆ, ಹೆಚ್ಚಾಗ್ತವೆ. ಅದಕ್ಕೆ ಸಭೆಯಲ್ಲಿರುವಂತ ವಿಶ್ವಾಸಿಗಳಿಗೆ ಇವತ್ತು ನಾವು ಸ್ವತಂತ್ರರಾಗಿ ಜೀವಿಸುವಂತ ನಮ್ಮ ದೇಶದಲ್ಲಿ ನಾವು ಏನಾಗಿದ್ದೇವೆ, ವಿರೋಧ ವ್ಯಕ್ತಪಡಿಸುವಂತ ರೀತಿಯಲ್ಲಿ ನಮ್ಮ ವಿರುದ್ಧವಾಗಿ ಏನು ಅನೇಕ ಕತ್ತಲಿಗೆ ಅನುಗುಣವಾದಂತ ಕಾರ್ಯಗಳು ಹೆಚ್ಚಾಗ್ತವೆ. ಅದಕ್ಕೆ ನಾವು ಇವತ್ತೇನು ಮಾಡ್ಬೇಕಾಗಿದೆ, ಈ ಕೆಡುಕರ ವಶದಿಂದ ತಪ್ಪಿಸಿಕ್ಕದಂತೆ ಕಾಪಾಡಬೇಕೆಂಬುದಾಗಿ ಪ್ರಾರ್ಥಿಸಬೇಕಾಗಿದೆ. ಮೊದಲನೇದಾಗಿ ನಾವು ಕರ್ತನ ವಾಕ್ಯವು ಏನಾಗಬೇಕು, ಸರಿಯಾದ ರೀತಿಯಲ್ಲಿ ಏನಾಗಬೇಕು, ಹಬ್ಬಬೇಕು. ಎಲ್ಲಾ ಕಡೆಗೆ ಬೇಗನೆ ಹಬ್ಬಿ ಪ್ರಖ್ಯಾತಿ ಆಗ್ಬೇಕು. ಯಾಕಂದ್ರೆ ಬೇಗನೆ ಯಾಕೆ ಆಗ್ಬೇಕಾಗಿದೆ, ಯಾಕಂದ್ರೆ ಅದು ಬಹಳ ವಿಶೇಷ, ಬಹಳ ಗಂಭೀರವಾದ ವಿಷಯ. ಯಾಕಂದ್ರೆ 2ನೇ ಅಧ್ಯಾಯದಲ್ಲಿ 2ನೇ ಕೊರಿಂಥ 2ನೇ ಅಧ್ಯಾಯ 2ನೇ ಥೆಸಲೋನಿಕೆ 2ನೇ ಅಧ್ಯಾಯದಲ್ಲಿ ಪೌಲನು ಅದನ್ನ ಏನ್ ಮಾಡ್ದ, ವಿಶ್ವಾಸಿಗಳು ಅಷ್ಟೊಂದು ಏನಾಗಿದ್ದಾರೆ, ಅವರು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ. ಅವರು ಬೇಗನೆ ಅವರಿಗೆ ನಂಬಿಕೆಯಿಂದ ಮಾರ್ಗ ತಪ್ಪಿಸ್ಲಿಕ್ಕೆ ಅಥವಾ ಅವರಿಗೆ ಹೆಚ್ಚಾದ ಲೋಕದ ಪ್ರಭಾವ ಬೀರ್ಲಿಕ್ಕೆ ಅಥವಾ ಸುಳ್ಳಿನಿಂದ ಅವರನ್ನ ಗಲಿಬಿಲಿಗೊಳಿಸ್ಲಿಕ್ಕೆ ಏನು ಸೈತಾನನು ಬಹಳ ಹೆಚ್ಚಿನ ಶೋಧನೆ ತರ್ತಾನೆ. ಅದಕ್ಕೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಕಾಂಪ್ರಮೈಸ್ ಆಗ್ಲಿ ಮತ್ತು ನಮ್ಮ ಬ್ರೈನ್ ವಾಶ್ ಮಾಡೋದಾಗ್ಲಿ ಮತ್ತು ಅನೇಕ ರೀತಿಯಿಂದ ಬೋಧನೆಗಳು, ಅನೇಕ ರೀತಿಯಿಂದ ಸಭೆಗಳನ್ನು ಒಡೆದು ಅನೇಕ ವಿಶ್ವಾಸಿಗಳು ಏನ್ ಮಾಡ್ತಾ ಇದ್ದಾರೆ, ಅವರು ಸರಿಯಾದ ರೀತಿಯಲ್ಲಿ ಅವ್ರನ್ನ ಸಭೆಯಲ್ಲಿ ಬೆಳೆಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾವು ಅದ್ರ ಬಗ್ಗೆ ಬಹಳ ವಿಷಯಗಳನ್ನ ನಾವು ಅವುಗಳನ್ನ ಚರ್ಚಿಸಬಹುದು. ಈಗಿನ ಕಾಲದಲ್ಲಿ, ಈಗಿನ ನಮ್ಮ ದೇವಚಂದ್ರ ಜೀವನದಲ್ಲಿ ಈ ಪ್ರಾರ್ಥನೆ ಅವಶ್ಯಕವಾಗಿದೆ. ಸರಿಯಾದ ರೀತಿಯಲ್ಲಿ ಕರ್ತನ ದಿನದ ಬರುವಿಕೆಯ ನಿಜವಾದ ಒಂದು ಏನು ಕರ್ತನ ಸಭೆಯ ಎತ್ತುವಿಕೆಯ ವಿಷಯವಾಗಿ ಸಹ ನಾವು ನೋಡ್ತೇವೆ. 1ನೇ ಥೆಸಲೋನಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ಸಹ ಕರ್ತನು ಯಾವ ರೀತಿಯಲ್ಲಿ ಬರ್ತಾನೆ,
ಮತ್ತು ಸಭೆ ಯಾವಾಗ ಎತ್ತಲ್ಪಡ್ತದೆ ಮತ್ತು ಏನು ವಿಶ್ವಾಸಿಗಳು ಸಹ ಹಿಂಸೆ ಹೆಚ್ಚಾದಾಗ, ಥೆಸಲೋನಿಕ ಸಭೆ ವಿಶ್ವಾಸಿಗಳು ಹಿಂಸೆ ಹೆಚ್ಚಾದಾಗ ಅವರು ಬಹಳ ಏನ್ ಮಾಡ್ತಾ ಇದ್ರು, ಕರ್ತನು ಬಂದು ಹೋಗಿದ್ದಾನ ಅಥವಾ ನಾವು ಕರ್ತನ ಹಿಂದೆ ಬಿಡಲ್ಪಟ್ಟಿದ್ದೇವ, ಈ ರೀತಿಯಲ್ಲಿ ಗಲಭೆಗಳು ಬಂದಾಗ ಅವರಿಗೆ ಕರ್ತನ ವಾಕ್ಯ ಅವರಿಗೆ ಸರಿಯಾದ ರೀತಿಯಲ್ಲಿ ಸಾಂತ್ವನ, ಸಂತೈಸುವಿಕೆ, ಅವರಿಗೆ ಪೂರ್ಣ ಭರವಸೆಯನ್ನು ಕೊಡುವಂಥದ್ದಾಗಿದೆ. ಅದಕ್ಕೆ ಇವತ್ತು ಲೋಕದಲ್ಲಿ ಕಷ್ಟಗಳು ಹೆಚ್ಚಾಗ್ತವೆ. ಅದಕ್ಕೆ ವಿಶ್ವಾಸಿಗಳು ಕಷ್ಟ ಅವ್ರಿಗೆ ಆಗ್ಬಾರ್ದು, ಅವ್ರನ್ನ ಕರ್ತನು ಏನ್ ಮಾಡ್ತಾನೆ, ಬೇಗನೆ ತನ್ನ ಬಳಿಗೆ ಸೇರಿಸ್ಕೊಳ್ತಾನೆ ಅನ್ನೋದಕ್ಕಿಂತಲೂ ಕರ್ತನು ತನ್ನ ಸಭೆಗಾಗಿ ತಾನೇ ಸರಿಯಾದ ಒಂದು ಸಮಯದಲ್ಲಿ ತಾನು ಅದನ್ನ ತನ್ನ ಮಹಿಮೆಗೋಸ್ಕರ ತನ್ನ ಸಭೆಯನ್ನ ಲೋಕದೊಳಗಿಂದ ತನ್ನ ಬಳಿಗೆ ಸೇರಿಸ್ಕೊಳ್ತಾನೆ. ಅದು ಕರ್ತನ ವಾಕ್ಯದ ಪ್ರಕಾರ ಮತ್ತು ಕರ್ತನ ಚಿತ್ರದ ಪ್ರಕಾರ ಮತ್ತು ತಂದೆಯ ಒಂದು ಆಹ್ವಾನದ, ತಂದೆಯ ಒಂದು ಇದರ ಒಂದು ತಂದೆಯ ಒಂದು ನಡೆಸುವಿಕೆ ಮೇರೆಗೆ ಅದನ್ನ ಮಾಡ್ತಾರೆ. ಅದಕ್ಕೆ ತಂದೆಯಾದ ದೇವರು, ಪಶುವಾತ್ಮ ದೇವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರ ವಾಕ್ಯ ಇವತ್ತು ನಮ್ಮನ್ನ ಮಾರ್ಗದರ್ಶನ ಮಾಡಿ ನಡೆಸಲಿ. ಕರ್ತನಾದ ಯೇಸು ಕ್ರಿಸ್ತನ ನಾಮಕ್ಕೆ ಘನ ಮಾನ ಮಹಿಮೆ ಉಂಟಾಗ್ಲಿ. ನಾವೆಲ್ಲರೂ ಈ ರೀತಿಯಲ್ಲಿ ಏನಾಗಬೇಕು, ಆ ಪ್ರಾರ್ಥನೆಯಲ್ಲಿ ಎಚ್ಚೆತ್ಕೊಂಡು ನಾವು ಕರ್ತನ ಬರುವಿಕೆ ಹತ್ತಿರವಾಗಿದ್ದರಿಂದ ನಾವು ಆದಷ್ಟು ಸತ್ಯವನ್ನ ಬಗೆಯಾಗಿ ಹಿಡ್ಕೊಂಡು ನಂಬಿಕೆಯನ್ನು ಕಾಪಾಡಿಕೊಂಡು ನಾವು ಆದಷ್ಟು ಈ ಲೋಕದಲ್ಲಿ ಕರ್ತನ ವಿಶೇಷವಾದ ಬರುಣಕ್ಕೆ ನಾವು ನಮ್ಮೆಲ್ಲರ ಒಂದು ಜೀವಿತನ ಸಿದ್ಧಪಡಿಸ್ಕೊಂಡು ನಾವೆಲ್ಲರೂ ಈಗ ಒಂದೇ ಕರ್ತನ ದೇಹ ಒಂದೇ. ಆ ಸಭೆ ಈ ಸಭೆ ಯಾವುದೋ ಪಂಗಡ, ಯಾವುದೇ ವರ್ಗಗಳು, ಯಾವುದೇ ವಿಧವಾದದ್ದು ಯಾವುದೂ ಇಲ್ಲ. ಕರ್ತನ ವಾಕ್ಯ ಸಂಬಂಧಪಟ್ಟಂತ ಸತ್ಯ ಅದು ಲೋಕದ ಸಾರ್ವತ್ರಿಕ ಸಭೆಗೆ ಸಂಬಂಧಪಟ್ಟಿದೆ. ಯಾವುದೇ ತತ್ವಿರುದ್ಧವಾದಂತ ಭೇದ ಭಾವ ಇಲ್ಲದೆ ಇರುವಂತ ಬೋಧನೆಯನ್ನ ಹೊರತುಪಡಿಸಿ ಸತ್ಯವಾಕ್ಯವನ್ನೇ ಕೈಕೊಂಡು ಅದರಂತೆಯೇ ಎಲ್ಲ ವಿಶ್ವಾಸಿಗಳು ಏನಾಗಬೇಕು, ಒಗ್ಗಟ್ಟಾಗಿ ಒಂದೇ ನಂಬಿಕೆಯಿಂದ ಒಂದೇ ಅನ್ಯೋನ್ಯತೆಯಲ್ಲಿ ಇದ್ಕೊಂಡು ಕರ್ತನ ಬರುವಿಕೆಗೆ ಸಿದ್ಧರಾಗಬೇಕು. ಅದಕ್ಕೆ ನಾವೀಗ ಕರ್ತನ ನಾಮದ ಮಹಿಮೆಗೋಸ್ಕರ, ಗಂತಿಗೋಸ್ಕರ ನಾವು ಕರ್ತನ ಸೇವೆಗೋಸ್ಕರ ನಮ್ಮನ್ನು ಒಪ್ಪಿಸ್ಕೊಟ್ಟು ಕರ್ತನ ಹೀಗೆ ಮಾಡಿ ನಮಗೆ ಸಹಾಯ ಮಾಡಲಿ. ಅದಕ್ಕೆ ಈ ವಾಕ್ಯದಿಂದ ನಮ್ಮನ್ನು ನಾವು ಕರ್ತನಲ್ಲಿ ಬಲಪಡಿಸ್ಕೊಳ್ಳೋಣ. ಕರ್ತನ ನಾಮಕ್ಕೆ ಘನ ಮಾನ ಮಹಿಮೆ ಉಂಟಾಗಲಿ. ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾರೆ. ಕರ್ತನು ಖಂಡಿತ ಈ ದಿನಗಳಲ್ಲಿ ಕರ್ತನ ಬರುವಿಕೆ ಹತ್ತಿರವಾಗಿದೆ. ಆದರೆ ಸರಿಯಾದ ರೀತಿಯಲ್ಲಿ ನಾವು ಕರ್ತನ ಬರುವಿಕೆಯನ್ನ ಏನ್ ಮಾಡ್ಬೇಕು, ಆಲೋಚಿಸ್ಬೇಕು. ನಾವು ಎಂದಿಗೂ ಅದನ್ನ ಯಾವುದೋ ಒಂದು ಬೇರೆ ಕಾರಣಕ್ಕಾಗಿ ನಾವೇನ್ ಮಾಡ್ಬೋದು, ಅದನ್ನ ನಾವು ಅದನ್ನ ಉಪಯೋಗಿಸ್ಕೊಳ್ಬಹುದು. ಯಾಕಂದ್ರೆ ನಮ್ಮ ಮೇಲೆ ಪ್ರಭಾವ ಬೀರುವಂತ ಲೋಕದ ಜನರು ಮತ್ತು ನಮ್ಮನ್ನ ವಂಚಿಸುವ ಅಥವಾ ನಮ್ಮನ್ನ ಏನ್ ಮಾಡ್ಬೋದು, ಅನೇಕ ರೀತಿಯಿಂದ ದಾರಿ ತಪ್ಪಿಸುವ ಅನೇಕ ಷಡ್ಯಂತ್ರಗಳು ನಮಗೆ ತಿಳಿಯದಿರುವ ರೀತಿಯಲ್ಲಿ ಸೈತಾನನು ಈ ಲೋಕದೊಳಗೆ ಏನ್ ಮಾಡ್ಬೋದು, ನಮ್ಮ ವಿರುದ್ಧವಾಗಿ ತರಬಹುದು. ಅದಕ್ಕೆ ನಾವು ಎಚ್ಚೆತ್ಕೊಂಡು ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆಯ ಅವಶ್ಯಕತೆ ನಮಗೆ ಮೊದಲಿಗಿಂತಲೂ ಈಗ ಹೆಚ್ಚಾಗಿದೆ. ಬನ್ನಿ ಕರ್ತನ ಮಕ್ಕಳಾದ ನಾವು ಈ ವಾಕ್ಯದಿಂದ ಸಂತೈಸೋಕೆ ನಮ್ಮ ಆತ್ಮಕ್ಕೆ ಆದರಣೆ ಮತ್ತು ನಾವು ಕರ್ತನಿಗಾಗಿ ಜೀವಿಸ್ಲಿಕ್ಕೆ ಕುತೂಹಲ ಹೆಚ್ಚು ಮಾಡ್ಲಿ. ಕರ್ತನ ನಾಮದ ಮಹಿಮೆಗೋಸ್ಕರ, ಗಂತಿಗೋಸ್ಕರ ಸಾರ್ವತ್ರಿಕ ಸಭೆ ಎಚ್ಚೆತ್ಕೊಂಡು ಕರ್ತನ ಬರ್ಣಕ್ಕಾಗಿ ಏನ್ ಮಾಡ್ಲಿ, ದೇವರ ವಾಕ್ಯದ ಮೇಲೆ ಹಾಕೊಂಡು ಅದರಂತೆ ನಡೆದು ಕರ್ತನ ರಾಜ್ಯದ ಮಹಿಮೆಗೋಸ್ಕರ ಜೀವಿಸ್ಲಿಕ್ಕೆ ಸಹಾಯ ಮಾಡ್ಲಿ. ಕರ್ತನ ಈ ವಾಕ್ಯನ ದೇವರು ನಮ್ಮ ವಾಕ್ಯ ಆಶೀರ್ವದಿಸಲಿ. ಆಮೇಲೆ